ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶನಲ್ ವಿಡಿಯೋ ಬಂದ್ಬಿಟ್ಟು ನೆಮ್ಮದಿಯಿಂದ ಬದುಕಲು ನಾವು ಏನು ಮಾಡಬೇಕು ಮತ್ತು ಯಾವ ಥರ ನಾವು ಇರಬೇಕು ಅನ್ನೋದು ಇವತ್ತಿನ ಒಂದು ಮೋಟಿವೇಶನಲ್ ವಿಡಿಯೋ ಆಗಿದೆ. ನಾವು ಜೀವನದಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂತ ಅಂದರೆ ನಾವು ಒಂದಿಷ್ಟು ವಿಷಯಗಳನ್ನು ಅಂತೂ ಮೊದಲೇದಾಗಿ ನಾವು ತಿಳ್ಕೊಂಡೇ ಇರಬೇಕು. ಆ ವಿಷಯಗಳು ಯಾವುವು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಸೊ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲೇದಾಗಿ ಬಂದ್ಬಿಟ್ಟು ಜೀವನದ ಒಂದು ನಿಜವಾದ ಒಂದು ಸತ್ಯ ಏನಂತಂದ್ರೆ, ಕಟು ಸತ್ಯ ಏನಂತಂದ್ರೆ, ಜನ ನಮ್ಮನ್ನು ಬೇರೆದವರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭಾವಿಸ್ತಾನೆ ಹೊರತಾಗಿ ಅವರನ್ನ ನಾವು ಯಾಕೆ ಅರ್ಥ ಮಾಡ್ಕೋಬಾರ್ದು ಅನ್ನೋ ವಿಷಯನೇ ನಾವು ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಲ್ಲ. ಅಂದ್ರೆ ಬೇರೆದವ್ರನ್ನ ಯಾಕೆ ನಾವು ಅರ್ಥ ಮಾಡ್ಕೋಬಾರ್ದು ಅಲ್ವಾ? ಸೊ ನಾವು ಅವರನ್ನ ಅರ್ಥ ಮಾಡ್ಕೋಬಹುದಲ್ವಾ, ನಮ್ಮನ್ನೇ ಅವರು ಅರ್ಥ ಮಾಡ್ಕೋಬೇಕು ಅಂತ ಏನಿಲ್ಲ ಅಲ್ವಾ? ಸೊ ಈ ತರ ನಾವು ಅದನ್ನ ಅನ್ಕೋಬಾರ್ದು. ಯಾಕಂತಂದ್ರೆ ನಾವೇ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅಂದಾಗ ನಾವು ನಮ್ಮನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಎಷ್ಟು ನಿಜ ಹೇಳಿ ನೋಡೋಣ ಅಲ್ವಾ? ಸೊ ನಮ್ಮನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಅದು ನಮ್ಮ ತಪ್ಪು ಕಲ್ಪನೆ. ಸೊ ನಾವು ತಯಾರಾಗಿರ್ಬೇಕು ಮೊದಲು ಅವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಆವಾಗ ನಾವು ಬೇರೆದವರಿಂದ ಅದನ್ನ ಎಕ್ಸೆಪ್ಟ್ ಮಾಡಬೇಕು, ಅವರು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಅಲ್ವಾ? ಸೊ ಎರಡನೇದಾಗಿ ಬಂದ್ಬಿಟ್ಟು ಇಲ್ಲಿ ಸತ್ಯಕ್ಕೆ ಬೆಲೆ ಅನ್ನೋದೇ ಇಲ್ಲ. ಹೆಂಗೆ ಅಂದ್ರೆ, ಜನ ಸತ್ಯವನ್ನ ಹೇಳಿದ್ರೆ ಯಾರು ನಂಬಲ್ಲ. ಯಾರು ಸುಳ್ಳನ್ನ ಹೇಳ್ತಾ ಇರ್ತಾರೋ ಜನ ಬೇಗ ಅಂತವರಿಗೆ ಅಟ್ರಾಕ್ಟ್ ಆಗ್ತಾರೆ, ಜನ ಬೇಗ ಅವರನ್ನ ನಂಬ್ತಾರೆ. ಯಾರು ನಿಯತ್ತಾಗಿ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೋ ಅಂತ ವ್ಯಕ್ತಿಗಳಿಗೆ ಯಾರು ಗೌರವನೇ ಕೊಡಲ್ಲ. ಯಾರು ಬಂಡ ಮಾತುಗಳನ್ನು ಹೇಳ್ತಾರೋ, ಯಾರು ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾರೋ, ಯಾರು ಸುಳ್ಳನ್ನು ಹೇಳಿ ನಂಬಿಸ್ತಾರೋ ಅಂತ ವ್ಯಕ್ತಿಗಳನ್ನ ಜನ ಬೇಗ ನಂಬ್ತಾರೆ. ಮೂರನೇದಾಗಿ ಬಂದ್ಬಿಟ್ಟು ಖುಷಿ ಸಿಗಬೇಕು ಅಂತ ನಾವು ಯಾವತ್ತೂ ಕೂಡ ಕೆಲಸವನ್ನ ಮಾಡಬಾರ್ದು. ಅದೇ ಖುಷಿ ಇಟ್ಕೊಂಡು ನಾವು ಖುಷಿಯಿಂದ ಕೆಲಸ ಮಾಡಿದ್ರೆ ನಮಗೆ ಯಶಸ್ಸು ಕೂಡ ಸಿಗುತ್ತೆ, ಮತ್ತೆ ನಮಗೆ ಒಂದು ಹ್ಯಾಪಿನೆಸ್ ಕೂಡ ಸಿಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಖುಷಿಯಿಂದ ಕೆಲಸ ಮಾಡಿ ಹೊರತಾಗಿ ಖುಷಿ ಸಿಗಬೇಕು ಅಂತ ಹೇಳ್ಬಿಟ್ಟು ಯಾವತ್ತೂ ಕೂಡ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನಾಲ್ಕನೇದಾಗಿ ಬಂದ್ಬಿಟ್ಟು, ಎಷ್ಟೋ ಸಲ ಕಷ್ಟಪಡುವವರು ಒಬ್ರು ಆಗಿರ್ತಾರೆ, ಮತ್ತೆ ಅದಕ್ಕೆ ಕ್ರೆಡಿಟ್ ತಗೊಳ್ಳೋರು ಒಬ್ರು ಆಗಿರ್ತಾರೆ ಅಲ್ವಾ? ಅದೇ ಎಷ್ಟೋ ವಾಸ್ತವನೂ ಆಗಿದೆ, ಅದೇ ಎಷ್ಟೋ ಸತ್ಯನೂ ಕೂಡ ಆಗಿದೆ. ಯಾರೋ ಒಬ್ರು ಕಷ್ಟಪಡ್ತಾ ಇರ್ತಾರೆ, ಅವ್ರ ಬಗ್ಗೆ ಬೇರೆ ಜನರಿಗೆ ಗೊತ್ತೇ ಇರಲ್ಲ. ಸೊ ಅಂತ ವ್ಯಕ್ತಿಗಳು ಹಿಂದೆ ಇರ್ತಾರೆ. ಯಾರು ಆ ವ್ಯಕ್ತಿ ಆ ಕೆಲಸನ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಕ್ರೆಡಿಟ್ಸ್ ತಗೋತಾರೋ ಅಂತ ವ್ಯಕ್ತಿಗಳಿಗೆ ಬೆಲೆ ಜಾಸ್ತಿ ಇದೆ ಇಲ್ಲಿ. ನೆಕ್ಸ್ಟ್ ಐದನೇದಾಗಿ ಬಂದ್ಬಿಟ್ಟು, ಜೀವನದಲ್ಲಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಕಷ್ಟ ಪಡ್ತಾ ಇರ್ತೀರಾ ಅಂತ ಜೀವನದಲ್ಲಿ ಕೆಟ್ಟ ಒಂದು ಪರಿಸ್ಥಿತಿ ಬಂದಾಗ ನಾವು ಹಣದ ಒಂದು ಉಪಯೋಗವನ್ನ ಮಾಡಬೇಕೇ ವಿನಃ ನಾವು ಹಣಕ್ಕಾಗಿ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಯಾವತ್ತೂ ಕೂಡ ತಂದ್ಕೋಬಾರ್ದು. ಯಾಕಂದ್ರೆ ಹಣ ಮಾಡಬೇಕು ಅಂತ ಹೇಳಿ ನಾವು ಕೆಟ್ಟ ಪರಿಸ್ಥಿತಿಯನ್ನ ತಂದ್ಕೊಂಡ್ರೆ ನಮ್ಮ ಒಂದು ಪ್ರಾಣಕ್ಕೆ ಹಾನಿ ಆಗಬಹುದು, ನಮ್ಮ ಒಂದು ಜೀವನಕ್ಕೆ ಅದು ಪ್ರಾಬ್ಲಮ್ಸ್ಗಳು ಆಗಬಹುದು. ಕೆಟ್ಟ ದಾರಿಯಲ್ಲಿ ನಾವು ನಡೆಯುವುದನ್ನ ಎಂದು ಕೂಡ ಮಾಡಬಾರ್ದು. ಯಾಕಂದ್ರೆ ನಮಗೆ ಪರಿಸ್ಥಿತಿ ಕೆಟ್ಟದಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ಅಡ್ಡ ದಾರಿಯಲ್ಲಿ ಹಿಡಿದ್ಬಿಟ್ಟು ಹಣವನ್ನು ಮಾಡಿದ್ರೆ ಅದು ನಮಗೆ ಉಪಯೋಗ ಆಗಲ್ಲ. ಯಾಕಂತಂದ್ರೆ ಕರ್ಮ ಅನ್ನೋದು ನಮಗೆ ತಿರುಗಿ ಬೀಳುತ್ತೆ. ಸೊ ಅದಕ್ಕೋಸ್ಕರ ಆ ತರ ಮಾಡೋಕ್ಕೂ ಹೋಗ್ಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು, ನಾವು ಏನೇ ಒಂದು ತಪ್ಪನ್ನು ಮಾಡುವಾಗ, ಕೆಟ್ಟದನ್ನ ಮಾಡುವಾಗ ಬೇರೆದವ್ರಿಗೆ ಜನ ಮರ್ತು ಬಿಡ್ತಾರೆ. ಅಂದ್ರೆ ಅಕ್ಕಪಕ್ಕ ನೋಡ್ತಾರೆ ಹೊರತಾಗಿ ಮೇಲೆ ಒಬ್ಬ ಇದಾನೆ ಅನ್ನೋದನ್ನ ಮರ್ತು ಬಿಡ್ತಾರೆ ಅಲ್ವಾ? ಸೊ ಅದನ್ನ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಆ ತಪ್ಪನ್ನ ಮಾಡೋದ್ರಿಂದ, ನೀವು ಕೆಟ್ಟದನ್ನ ಬೇರೆದವ್ರಿಗೆ ಮಾಡೋದ್ರಿಂದ ನಿಮ್ಗೆ ಯಾವ ನೆಮ್ಮದಿನೂ ಸಿಗಲ್ಲ, ಮತ್ತೆ ನಿಮ್ಗೆ ಅದರಿಂದ ಏನು ಉಪಯೋಗನೂ ಕೂಡ ಇಲ್ಲ. ಆ ದೇವ್ರು ಕೂಡ ನಿಮ್ಮನ್ನ ಮೆಚ್ಚಲ್ಲ, ಕರ್ಮನೂ ಕೂಡ ನಿಮ್ಗೆ ರಿಟರ್ನ್ ಬ್ಯಾಕ್ ಫೈರ್ ಆಗುತ್ತೆ. ಸೊ ಅದನ್ನು ಕೂಡ ಮಾಡಕ್ ಹೋಗ್ಬೇಡಿ. ಜೀವನದ ಕಟು ಸತ್ಯಗಳು ಯಾವಂತಂದ್ರೆ, ಬಡವ ಇರುವಂತಹ ಒಂದು ಮನುಷ್ಯನ ಒಂದು ಫ್ರೆಂಡ್ಶಿಪ್ ಅನ್ನ ಯಾರು ಕೂಡ ಮಾಡಲ್ಲ. ಪ್ರಪಂಚದಲ್ಲಿ ಒಳ್ಳೆಯ ಒಂದು ಮುಖಕ್ಕೆ ಮಾತ್ರ ಬೆಲೆ ಕೊಡ್ತಾರೆ, ಅದನ್ನು ಮಾಡಕ್ ಹೋಗ್ಬೇಡಿ. ಅತಿ ಹತ್ತಿರದವರೇ ನಮ್ಮ ಒಂದು ನೋವಿಗೆ ಅವರು ಕಾರಣರಾಗಿರ್ತಾರೆ, ನಮ್ಮ ಕಷ್ಟಕ್ಕೆ ಅವರೇ ಕೂಡ ಕಾರಣರಾಗಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಯಾರು ಕೂಡ ಸತ್ಯವನ್ನ ಸತ್ಯವಾಗಿನೇ ಹೇಳಿ, ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳಕ್ ಹೋಗ್ಬೇಡಿ. ಯಾವತ್ತು ನೀವು ಎಷ್ಟು ಚೀರಾಡಿ ಒದ್ರಾಡಿ ಎಷ್ಟು ನೀವು
ಗಂಟ್ಲವನ್ನು ಕಿತ್ಕೊಂಡು ಹೇಳಿದ್ರು ಕೂಡ ಸುಳ್ಳು ಸತ್ಯ ಆಗೋಕೆ ಈ ಜನ್ಮದಲ್ಲಿನೂ ಕೂಡ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಸುಳ್ಳನ್ನೇ ಸತ್ಯವನ್ನಾಗಿ ಮಾಡೋಕೆ ಯಾವತ್ತೂ ಕೂಡ ಪ್ರಯತ್ನ ಪಡೋಕೆ ಹೋಗಬೇಡಿ. ಯಾಕಂದ್ರೆ ಸುಳ್ಳನ್ನ ನೀವು ಸತ್ಯವಾಗಿ ಪರಿವರ್ತನೆ ಮಾಡಲಿಕ್ಕೆ ಹೋದ್ರೆ ಆವಾಗ ಅದು ಸುಳ್ಳು ಅನ್ನೋದು ಯಾವತ್ತೂ ಕೂಡ ಸತ್ಯ ಆಗೋದೇ ಇಲ್ಲ. ಯಾಕಂದ್ರೆ ಸತ್ಯ ಅನ್ನೋದು ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಸುಳ್ಳನ್ನ ಯಾವತ್ತೂ ಕೂಡ ಸತ್ಯ ಅಂತ ಹೇಳೋಕೆ ಹೋಗಬೇಡಿ. ಜೀವನದಲ್ಲಿ ಒಂದೇ ಒಂದು ಸುಳ್ಳನ್ನ ನೀವು ಉಳಿಸ್ಕೊಳ್ಳೋಕೆ ಅದಕ್ಕೆ ಎಷ್ಟೊಂದು ಸುಳ್ಳನ್ನು ಹೇಳ್ಬೇಕಾಗತ್ತೆ ಅಲ್ವಾ. ಒಂದೇ ಸುಳ್ಳು ಉಳಿಸ್ಕೋಬೇಕು ಅಂತ ಅಂದ್ರೆ ನೀವು ಒಂದರ ಮೇಲೆ ಒಂದು ತಪ್ಪು ಮಾಡ್ತಾನೆ ಹೋಗ್ತೀರಾ ಅಲ್ವಾ. ನೀವು ಒಂದು 10 ತಪ್ಪು ಮಾಡೋದಕ್ಕಿಂತ ಒಂದು ಮಾಡಿರೋ ಸುಳ್ಳನ್ನೇ ನೀವು ಒಪ್ಕೊಂಡ್ ಬಿಟ್ರೆ ಅಲ್ಲಿ ನೀವು ಜನರಿಗೆ ಒಳ್ಳೆಯವ್ರಾಗ್ತೀರಾ, ನೆಮ್ಮದಿ ಸಿಗುತ್ತೆ ನಿಮ್ಗೆ. ನೀವು ಅದೇ ಸುಳ್ಳನ್ನ ಮುಚ್ಚೋಕೆ ಪರದಾಡ್ತಾ ಇದ್ರೆ ಯಾವ ನೆಮ್ಮದಿನೂ ಸಿಗಲ್ಲ ನಿಮ್ಗೆ, ಯಾವ ಸತ್ಯನೂ ಸಿಗಲ್ಲ ನಿಮಗೆ. ಕೊನೆಗೂ ನೀವು ಸುಳ್ಳರಾಗಿರನೇ ಇರ್ತೀರಾ. ಸೊ ನಿಮ್ಮ ಸುಳ್ಳನ್ನ ಮುಚ್ಚಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವತ್ತೂ ಕೂಡ ಎಂದಿಗೂ ಕೂಡ ಸುಳ್ಳನ್ನು ಮುಚ್ಚಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ಪ್ರಪಂಚ ಅನ್ನೋದು ಎಷ್ಟು ದೊಡ್ಡದಾಗಿದೆನೋ ಅಷ್ಟೇ ನಮಗೆ ಚಿಕ್ಕದಾಗಿ ಕಾಣಿಸುತ್ತೆ ಅದು. ಯಾಕಂದ್ರೆ ಎಷ್ಟೇ ದೊಡ್ಡದಾಗಿದ್ರು ನಾವು ಎಲ್ಲಿ ಇದೀವಿ ಏನು ಅನ್ನೋದನ್ನ ಭಗವಂತನಿಗೆ ಗೊತ್ತಿರತ್ತೆ. ಸೊ ಯಾವತ್ತೂ ಕೂಡ ಸುಳ್ಳನ್ನ ಸತ್ಯ ಅಂತ ಹೇಳ್ಬಿಟ್ಟು ವಾದ ಮಾಡಕ್ ಹೋಗ್ಬಿಡಿ. ಸುಳ್ಳನ್ನ ಸುಳ್ಳ ಅಂತಾನೆ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಮನುಷ್ಯನ ಒಂದು ನಾಲಿಗೆ ಏನ್ ಇದೆನೋ ಅದು ಒಂದು ಹಾವಿನ ವಿಷ ಇದ್ದಂಗೆ, ವಿಷಕಾರಿ ಇದ್ದಂಗೆ. ಯಾವ ತರ ಅಂತ ಅಂದ್ರೆ ನಮ್ಮ ಒಂದು ಇದು ಹಾವು ಏನ್ ಮಾಡುತ್ತೆ, ವಿಷಕಾರಿ ಇರೋ ಹಾವು ಏನ್ ಮಾಡುತ್ತೆ, ಮನುಷ್ಯನ ಒಂದು ಜೀವವನ್ನ ತೆಗೆದ್ಬಿಡುತ್ತೆ. ಅದು ಅಷ್ಟೇ, ಮುಗಿದು ಹೋಯ್ತು, ಮ್ಯಾಟರ್ ಕ್ಲೋಸ್. ಬಟ್ ಈ ಮನುಷ್ಯನ ನಾಲಿಗೆ ಅನ್ನೋದು ಏನ್ ಇದೆಯೋ ಅದು ಮನುಷ್ಯನ ಒಂದು ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಅದು ಹೋಗಿದ್ದು ಹೋಯ್ತು ಅಲ್ವಾ. ಹಾವು ಕಚ್ಚಿದ್ರೆ ಅದು ಹೋಯ್ತು, ಮನುಷ್ಯನ ಜೀವನ ತಗೊಂಡು ಹೋಗ್ಬಿಡುತ್ತೆ. ಜೀವ ತಗೊಂಡು ಹೋಗೋದು ಎಷ್ಟೋ ಬೆಟ್ರು. ಬಟ್ ಇದ್ದು ಸತ್ತಂಗೆ ಇರ್ತಾರಲ್ಲ, ಅದು ಉಪಯೋಗ ಇಲ್ಲ ಜೀವನದಲ್ಲಿ. ಸೊ ಅದಕ್ಕೋಸ್ಕರ ಮನುಷ್ಯನ ನಾಲಿಗೆ ಅನ್ನೋದು ಏನಿದೆಯೋ, ಒಂದು ಹಾವಿನ ನಾಲಿಗೆ ಇರೋ ವಿಷಕ್ಕಿಂತ ಮನುಷ್ಯನ ಹತ್ರ ಇರೋ ನಾಲಿಗೆ ಅನ್ನೋ ವಿಷ ಏನಿದೆಯೋ ಅದು ತುಂಬಾ ಡೇಂಜರಸ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಮನುಷ್ಯನನ್ನ ದೂರ ಮಾಡುವ ವಸ್ತುಗಳು ಯಾವುವು ಅಂತಂದ್ರ ಒಂದು ಹಣ, ಇನ್ನೊಂದು ನಮ್ಮ ನಾಲಿಗೆನೆ ಆಗಿದೆ. ಸೊ ಅದಕ್ಕೋಸ್ಕರ ಮನುಷ್ಯರನ್ನ ಯಾವತ್ತೂ ಒಬ್ಬರಿಂದ ದೂರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಮನುಷ್ಯ ಯಾವ ಪರಿಸ್ಥಿತಿಯಲ್ಲಿನೂ ಕೂಡ ಸಹಾಯ ಮಾಡೋ ಮನಸ್ಸಿದ್ರೆ ಎಂತ ಪರಿಸ್ಥಿತಿಯಲ್ಲಿನೂ ಕೂಡ ಸಹಾಯ ಮಾಡ್ತಾನೆ. ಅದಕ್ಕೆ ಹಣನೇ ಬೇಕು ಅಂತ ಏನಿಲ್ಲ. ಮನುಷ್ಯ ಸಹಾಯ ಮಾಡಬೇಕು ಅಂತ ಅಂದ್ರೆ ಪ್ರೀತಿಯಿಂದನೂ ಕೂಡ ಅವರಿಗೆ ಸಹಾಯ ಮಾಡಬಹುದು, ಅಥವಾ ಎಷ್ಟೋ ಒಂದು ಧೈರ್ಯವನ್ನ ಹೇಳಿ ಕೂಡ ನಾವು ಬೇರೆದವ್ರಿಗೆ ಸಹಾಯವನ್ನ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಜೀವನದ ಒಂದು ಸತ್ಯ ಏನಂತಂದ್ರೆ ಮನುಷ್ಯನ್ಗೆ ಪೆಟ್ಟು ಬಿದ್ದಾಗಲೇ ಅವನು ಎದ್ದೇಳೋದು, ಮತ್ತೆ ಅವಾಗನೇ ಅವನಿಗೆ ಮುಂದೆ ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಅದು ಮುಂದೆ ಹೋಗ್ಬೇಕು ನಾವು ಕೂಡ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಜೀವನ ಅನ್ನೋದು ಒಂದೇ ಸಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ಬೇರೆದವ್ರ ಮೇಲೆ ಅಸೂಯೆ ಆಗಿರಲಿ, ಬೇರೆದವ್ರಿಗೆ ಏನೇ ಒಂದು ಬೇರೆದವ್ರ ಬಗ್ಗೆ ಹೇಳೋದಾಗಿರಲಿ, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಜೀವನ ಸಿಕ್ಕಿರೋದು ಒಂದೇ ಸಲ ಆದ್ಮೇಲೆ ನಮ್ ಕಡೆ ಎಷ್ಟು ಆಗುತ್ತೋ ಬೇರೆದವರಿಗೆ ಅಷ್ಟು ಸಹಾಯ ಮಾಡಿ. ಮತ್ತೆ ಸಹಾಯ ಮಾಡಬೇಕು ಅಂದ್ರೆ ಹಣನೇ ಬೇಕು ಅಂತ ಏನಿಲ್ಲ. ಅವ್ರಿಗೆ ಎಷ್ಟು ಧೈರ್ಯಗಳನ್ನ ತುಂಬಿದಾಗ ಅವರಿಗೆ ಮನಸ್ಥಿತಿ ಸ್ವಲ್ಪ ಹಗರಾಗುತ್ತೆ, ಮತ್ತೆ ಅವರು ಒಂದು ಪ್ರಾಬ್ಲಮ್ ಇಂದ ಸಾಲ್ವ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟನ್ನೆಲ್ಲ ನೀವು ಫಾಲೋ ಮಾಡಿ. ಮತ್ತೆ ನಮ್ಗೆ ಯಾರು ಏನ್ ಅಂತಾರೋ, ನಾವು ಈ ಕೆಲಸ ಮಾಡಿದ್ರೆ ಏನ್ ಅಂತಾರೋ ಅನ್ನೋ ಭಯದಿಂದ ನೀವು ಮೊದಲು ಹೊರಗೆ ಬನ್ನಿ. ಯಾಕಂತಂದ್ರೆ ಅವ್ರು ಏನಂತಾರೋ ಇವ್ರು ಏನಂತಾರೋ ಅನ್ನೋಕ್ಕಿಂತ ನಮ್ಮ ಪರಿಸ್ಥಿತಿ ಏನಿದೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಯಾವುದೇ ಒಂದು ನಮ್ಗೆ ಕೆಲಸ ಇಷ್ಟ ಇರುತ್ತೋ ಆ ಕೆಲಸವನ್ನ ಮಾಡ್ತಾ ಹೋಗಿ. ಅವಾಗ ನಿಮ್ಮ ಜೀವನ ಸುಧಾರಣೆ ಆಗುತ್ತೆ, ಮತ್ತೆ ನಿಮ್ಮ ಜೀವನಕ್ಕೂ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಬಾಯ್ ಸ್ನೇಹಿತರೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.